ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡತನದ ರೇಖೆಯನ್ನು ಮೇಲ್ಪಂಕ್ತಿಗೆ ತರೋದಕ್ಕೆ ಅವ್ರು ಕೊಟ್ಟಂಥ ಕಾರ್ಯಕ್ರಮ ಪ್ರಾಯಶಃ ಇವತ್ತು ಅವಿಸ್ಮರಣೀಯವಾಗಿದೆ. ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ, ಅಧಿಕಾರ ಮತ್ತೊಂದು ಮಗದೊಂದು ಅದೃಷ್ಟ. ಪರಮೇಶ್ವರ್ ಸಾಹೇಬರು ಗೃಹ ಮಂತ್ರಿಗಳಾಗಿರ್ತಾರೆ ಅನ್ನೋದು ನನಗೆ ಕನಸಿರಲಿಲ್ಲ. ಬಿಡಪ್ಪಲೇ, ಎಲ್ಲ ಒಂದು ಕಡೆ ನಮ್ಗೆ ಆಸೆ ಇದೆ. ಸುರೇಶ್ ಗೌಡ ಹೇಳಿದ್ದು 100ಕ್ಕೆ 100 ಸತ್ಯ. ನನಗೂ ವೈಯಕ್ತಿಕವಾಗಿ ಆಸೆ ಇದೆ, ಸುರೇಶ್ ಗೌಡ ಪರಮೇಶ್ವರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ. ನನಗೊಬ್ಬರಿಗೆ ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಮಕೂರಿನ ಮಹಾಜನತೆಗೂ ಕೂಡ ಅದಿದೆ. ಅದು ಇರಲಿ ಬಿಡಪ್ಪ, ಸೆಕೆಂಡ್ರಿ. ಅದು ಶಿವಕುಮಾರ್ ಏನಾಗಬೇಕು, ಇನ್ನೊಂದು ಏನಾಗಬೇಕು ಅನ್ನೋದು, ಹಣೆ ಬರ ಏನಾಗ್ತದೆ ಅನ್ನೋದು ದೊಡ್ಡದು, ನಡವಳಿಕೆ ಇನ್ನೂ ದೊಡ್ಡದು. ಹಾಗಾಗಿ ಒಂದು ಸತ್ಯ, ದೇಶದ ವ್ಯವಸ್ಥೆಯಲ್ಲಿ ಬಲವರ್ಧನೆ ಆಗೋದಕ್ಕೆ ಏನೆಲ್ಲ ಮಾಡ್ಬೋದು. ನಾನು ಅನಿರೀಕ್ಷಿತವಾಗಿ ನಿಮ್ಮ ಜಿಲ್ಲೆಗೆ ಬಂದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ನಮ್ಮ ರಾಷ್ಟ್ರೀಯ ನಾಯಕರು, ಅಧ್ಯಕ್ಷರು ಕರೆದು ನೀನು ತುಮಕೂರಿಗೆ ಹೋಗು ಅಂದರು. ಇಲ್ಲಿ ಬಂದ ಮೇಲೆ ನನಗೆ ಕಾಯ ವಾಚ ಮಾನಸ BJPಯವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಜನತಾದಳದವ್ರು ಯಾವ ರೀತಿ ಸಹಾಯ ಮಾಡಿದ್ರು, ಬಹುತೇಕ ಕಾಂಗ್ರೆಸ್ಸಿನ ಒಂದು ಭಾಗವೂ ಕೂಡ ನನಗೆ ಸಹಾಯ ಮಾಡಿದ್ದೀರಾ. ಅದಕ್ಕೆ ನಾನು ನಿಮಗೆ ಆಭಾರಿಯಾಗಿರ್ತೀನಿ.